ಚಾಪ್ಟರ್ 2 ಹೂ ಇಸ್ ರಕ್ಷಾ? ಯಾರು ಈ ರಕ್ಷಾ? ಸಮಯ 8:30. ಹಾಸ್ಟೆಲ್ ಗ್ರೌಂಡ್ ಫ್ಲೋರಲ್ಲಿ ಜೋರಾದ ಮ್ಯೂಸಿಕ್ ಕೇಳ್ತಾ ಎಲ್ಲ ಹುಡುಗಿರು ಕೇಕ್ ತಿಂತ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಅನುಷಾಗೆ ಈ ರಾತ್ರಿಯ ಸಂಭ್ರಮದ ಕಡೆ ಒಂಚೂರು ಗಮನ ಇರಲ್ಲ. ಆ ಮ್ಯೂಸಿಕ್ ಕೂಡ ಎಲ್ಲೋ ದೂರದಲ್ಲಿ ಬರ್ತಾ ಇದೆಯೇನೋ ಅನ್ನೋ ಥರ ಅವಳದೇ ಆದ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ. ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದವಳು ಸೀದಾ ಪ್ರಿನ್ಸಿಪಲ್ ಹತ್ರ ಹೋಗಿ, ಸರ್ ಸರ್ ನನ್ನ ರೂಮಲ್ಲಿರೋ ರಕ್ಷಾ ಯಾರು ಅಂತ ಕೇಳ್ತಾಳೆ. ಪ್ರಿನ್ಸಿಪಲ್, ಏನೂ ಕೇಳಿಸ್ತಾ ಇಲ್ಲ, ಮ್ಯೂಸಿಕ್ ಸೌಂಡ್ ಜಾಸ್ತಿ ಇದೆ, ಜೋರಾಗಿ ಹೇಳು ಅಂತ ಹೇಳ್ತಾನೆ. ಅನುಷಾ, ಯಾರು ಈ ರಕ್ಷಾ? ನನ್ನ ರೂಮಲ್ಲಿರೋವಳು ಅಂತ ಜೋರಾಗಿ ಕಿರ್ಚಿ ಕೇಳ್ತಾಳೆ. ಪ್ರಿನ್ಸಿಪಲ್, ಏನು ಅಂತ ಗಾಬರಿಯಿಂದ ಹೇಳ್ತಾನೆ. ಅವನ ಕೈಯಲ್ಲಿದ್ದ ಕೇಕ್ ಪೀಸ್ ಕೆಳಗಡೆ ಬಿದ್ದೋಗುತ್ತೆ. ಹಣೆ ಮೇಲೆ ಬೆವರು ಬರೋಕ್ಕೆ ಶುರು ಆಗುತ್ತೆ. ಗಾಬರಿಯಿಂದ ಮುಖ ಚಿಂತೆಗಳಲ್ಲಿ ತುಂಬೋಗುತ್ತೆ. ಈ ಕೂಡಲೇ ನನ್ನ ಆಫೀಸ್ ಚೇಂಬರ್ಗೆ ಬಾ ಅಂತ ಹೇಳಿ ಆಫೀಸ್ ಕಡೆ ಹೊರಡ್ತಾನೆ. ಪ್ರಿನ್ಸಿಪಲ್ ಹಿಂದೆ ಪಿಯೋನ್ ಕೂಡ ಹೋಗ್ತಾನೆ. ಆಫೀಸ್ ಚೇಂಬರಲ್ಲಿ ಪಿಯೋನ್ ಹಾಗೂ ಪ್ರಿನ್ಸಿಪಲ್ ಇಬ್ಬರೇ ಇರಬೇಕಾದ್ರೆ ಪಿಯೋನ್, ಸಾರ್ ಮತ್ತೆ ಶುರುವಾಗಿದೆಯಾ ಅಂತ ಭಯದಿಂದ ಕ್ವೆಶನ್ ಕೇಳ್ತಾನೆ. ಅನುಷಾ ಆಫೀಸ್ ರೂಮ್ ಕಡೆ ಬರ್ತಾ ಇರ್ತಾಳೆ. ಪ್ರಿನ್ಸಿಪಲ್ ಪಿಯೋನ್ಗೆ ಕಣ್ಣಿಂದ ಸುಮ್ಮನಿರು ಅಂತ ಗಾಬರಿಯಿಂದ ಸನ್ನೆ ಮಾಡ್ತಾನೆ. ಅನುಷಾ ಆಫೀಸ್ ಚೇಂಬರ್ಗೆ ಬಂದು ಚೇರ್ ಹಿಂದೆ ನಿಂತ್ಕೋತಾಳೆ. ಪ್ರಿನ್ಸಿಪಲ್, ಹೇಳು, ಏನು ಹೇಳಿದೆ ನೀನು ಅಲ್ಲಿ ಪಾರ್ಟಿಯಲ್ಲಿ, ಮತ್ತೆ ಹೇಳು ಅಂತ ತುಂಬ ಭಯದಿಂದ ಕೇಳ್ತಾನೆ. ಅನುಷಾ, ನನ್ನ ರೂಮಲ್ಲಿ ಅಡ್ಮಿಷನ್ ಆಗಿರೋ ರಕ್ಷಾ ಯಾರು, ಅವಳ ಡೀಟೇಲ್ಸ್ ಎಲ್ಲ ಹೇಳಿ ನೀವು ಅಂತ 3 ದಿನದಿಂದ ನಡೆದಿದ್ದು ಎಲ್ಲ ಹೇಳ್ತಾಳೆ. ಪ್ರಿನ್ಸಿಪಲ್ ಪಕ್ಕದಲ್ಲೇ ಭಯದಿಂದ ನಿಂತಿದ್ದ ಪಿಯೋನ್ಗೆ 2012ನೇ ಸಾಲಿನ ಹಾಸ್ಟೆಲ್ ಅಡ್ಮಿಷನ್ ಫೈಲ್ಸ್ ತಗೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಅನುಷಾ ಪ್ರಿನ್ಸಿಪಲ್ ಹಾಗೂ ಪಿಯೋನ್ ಮುಖದ ಮೇಲೆ ಆದಂಥ ಚೇಂಜಸ್ನ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾಳೆ. ಅಷ್ಟೊತ್ತಿಗಾಗಲೇ ಅಡ್ಮಿಷನ್ ಫೈಲ್ ಬುಕ್ನ ಪಿಯೋನ್ ತಂದಿರ್ತಾನೆ. ಪ್ರಿನ್ಸಿಪಲ್ ಫೈಲ್ ಮೇಲೆ ಇದ್ದಂಥ ಧೂಳನ್ನು ಕೈಯಿಂದ ಒದರಿ ಮೊದಲನೇ ಪೇಜ್ನಲ್ಲಿದ್ದ ಸ್ಟೂಡೆಂಟ್ ಡೀಟೇಲ್ಸ್ ಫಾರ್ಮ್ನ ಅನುಷಾ ಕೈಗೆ ಕೊಡ್ತಾನೆ. ನೋಡು, ಸರಿಯಾಗಿ ನೋಡಿ ಹೇಳು, ನಿನ್ನ ರೂಮಲ್ಲಿದ್ದಿದ್ದು ಇವಳೇನಾ ಅಂತ ಕೇಳ್ತಾನೆ. ಅನುಷಾ, ಹೆಸರು ರಕ್ಷಾ, ವಯಸ್ಸು 22, ಹೀಗೆ ಡೀಟೇಲ್ಸ್ ಎಲ್ಲ ಓದ್ತಾ ಫೋಟೋ ತೆಗೆದು ನೋಡ್ತಾಳೆ. ನೋಡಿದ ತಕ್ಷಣ ಅವಳ ಕಣ್ಣು ದಪ್ಪ ಆಗುತ್ತೆ. ಕಾರಣ, ಇವಾಗ ವರ್ಷ 2025, ಆದರೆ 2012ರಲ್ಲಿ ರಕ್ಷಾ ಹೇಗಿದ್ದಾಳೋ 13 ವರ್ಷ ಕಳೆದಿದ್ರೂ ಕೂಡ ಹಾಗೇ ಇದ್ದಾಳೆ. ಏನು ನಡೆದಿದೆ ಅಂತ ತಲೆಯಲ್ಲಿ ಯೋಚಿಸ್ತಾ ಪ್ರಿನ್ಸಿಪಲ್ಗೆ, ಹೌದು ಸರ್, ಇವರೇ ನನ್ನ ರೂಮ್ನಲ್ಲಿ ರೂಮ್ಮೇಟ್ ಆಗಿದ್ದಿದ್ದು ಅಂತ ಹೇಳ್ತಾಳೆ. ಪ್ರಿನ್ಸಿಪಲ್ ಭಯದಿಂದ ಚೇರ್ ಮೇಲೆ ಕೂರ್ತಾನೆ. ಜೇಬೊಳಗೆ ಕೈ ಹಾಕಿ ಫೋನ್ ತಗೊಂಡು ಕಾಲ್ ಮಾಡೋಕ್ಕೆ ಹೋಗ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಆಫೀಸ್ ಹೊರಗಡೆ ಜೋರಾದ ಗಾಳಿ ಶಬ್ದ ಶುರುವಾಗಿ ಆಫೀಸ್ ಚೇಂಬರಲ್ಲಿ ಲೈಟ್ ಆಫ್ ಆಗಿ ಆನ್ ಆಗುತ್ತೆ. ಪ್ರಿನ್ಸಿಪಲ್ಗೆ ಅವನ ಮುಂದೆ ನಿಂತಿದ್ದ ಅನುಷಾಳ ಹಿಂದೆ ರಕ್ಷಾ ಕಾಣಿಸ್ತಾಳೆ. ಮಾತು ಆಡೋಕ್ಕಾಗದೆ ಅವನ ಕೈ ತುಂಬ ನಡುಗಿ ಕಾಲ್ ಮಾಡದೆ ಆ ಟೇಬಲ್ ಮೇಲೆ ಮೂರ್ಛೆ ಹೋಗ್ಬಿಡ್ತಾನೆ. ಪಿಯೋನ್ ಹಾಗೂ ಅನುಷಾ ಸರ್ ಅಂತ ಓಡಿ ಬಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅನುಷಾ ಹಾಸ್ಪಿಟಲ್ ಹೊರಗಡೆ ಪಿಯೋನ್ನ ಕರೆದು, ಏನು ನಡೀತಾ ಇದೆ ಇಲ್ಲಿ, ನಿಜ ಹೇಳಿ, ಯಾರು ಈ ರಕ್ಷಾ? ಅವಳ ಹೆಸರು ಹೇಳಿದ ತಕ್ಷಣ ಪ್ರಿನ್ಸಿಪಲ್ ಮತ್ತು ನಿಮ್ಮ ಫೇಸ್ ಮೇಲೆ ಚೇಂಜಸ್ನ ಗಮನಿಸ್ದೆ. ನಾನು ಅಪ್ಲಿಕೇಶನ್ ಫಾರ್ಮ್ ನೋಡಿ ಇವರೇ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಯಾಕೆ ಪ್ರಿನ್ಸಿಪಲ್ ಮೂರ್ಛೆ ಹೋದರು ಅಂತ ಪ್ರಶ್ನೆಗಳನ್ನು ಪಿಯೋನ್ ಹತ್ರ ಕೇಳ್ತಾಳೆ. ನರ್ಸ್, ಪೇಷಂಟ್ ಕಡೆ ಅವ್ರು ಯಾರ್ರೀ, ಅವ್ರಿಗೆ ಜ್ಞಾನ ಬಂದಿದೆ, ಬನ್ನಿ ಬೇಗ ಅಂತ ಕರೀತಾಳೆ. ಪ್ರಿನ್ಸಿಪಲ್ ತುಂಬ ವೀಕಾಗಿ ಅನುಷಾನ ಪಕ್ಕ ಕರೆದು, ಶೇಷಗಿರಿ ಬೆಟ್ಟ ಕೇಳಿದ್ಯಾ ಅಂತ ಕ್ವೆಶನ್ ಮಾಡ್ತಾನೆ. ಅನುಷಾ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ಪ್ರಿನ್ಸಿಪಲ್, ರಕ್ಷಾಳ ಊರು ಶೇಷಗಿರಿ ಬೆಟ್ಟ, ಕಾಡಿನ ಜನಗಳ ಮಧ್ಯದಲ್ಲಿ ಹಳ್ಳಿ ಜನ ವಾಸ ಆಗಿರೋ ಜಾಗ, ಅಲ್ಲಿಂದ ಬಂದವಳೇ ಈ ರಕ್ಷಾ. ರಕ್ಷಾ ತುಂಬ ಸೂಕ್ಷ್ಮ ಸ್ವಭಾವದವಳು, ಒಬ್ರಿಗೆ ಕೆಟ್ಟದ್ದು ಬಯಸ್ದವಳಲ್ಲ. ಪ್ರತಿಯೊಬ್ಬರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಗ್ನಗ್ತಾ ಇದ್ದವಳು. ಇಂಥ ಒಳ್ಳೆ ಹುಡುಗಿನ ಇಷ್ಟಪಡದೇ ಇರೋವಂಥ ಸ್ಟೂಡೆಂಟ್ಸ್
ಹಾಗೂ ಟೀಚರ್ಸೇ ಇರಲಿಲ್ಲ. ಹೀಗಿರಬೇಕಾದ್ರೆ 2013 ಜೂನ್ ತಿಂಗಳು ರಕ್ಷಾ ಬಂದು 1 ವರ್ಷ ಆಗಿರುತ್ತೆ. ಇದೇ ಟೈಮ್ಗೆ ವಿಕ್ರಮ್ ಕಾಲೇಜಲ್ಲಿ ರಕ್ಷಾ ಕ್ಲಾಸ್ಮೇಟ್ ಆಗಿದ್ದವನು. ಅವನ್ನ ಕಂಡ್ರೆ ಇಷ್ಟಪಡದೇ ಇರೋ ಹುಡುಗಿರಿರಲಿಲ್ಲ. ಆದರೆ ಅವನಿಗೆ ಹುಡುಗಿರ್ ಶೋಕಿ ಇರಲಿಲ್ಲ. ದೊಡ್ಡವ್ರು ಹೇಳಿದ ಮಾತು ಹಾಗೂ ದೊಡ್ಡವ್ರು ಹಾಕಿದ ಗೆರೆನ ದಾಟ್ತಾ ಇದ್ದವನಲ್ಲ. ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ದ. 1 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ರಕ್ಷಾಗೆ ವಿಕ್ರಮ್ ಮೇಲೆ ಲವ್ ಆಗಿರುತ್ತೆ. ಆದರೆ ವಿಕ್ರಮ್ಗೆ ರಕ್ಷಾ ರೂಮ್ಮೇಟ್ ಮೀನಾ ಮೇಲೆ ಲವ್ ಆಗಿರುತ್ತೆ. ಇದು ರಕ್ಷಾಗೆ ಗೊತ್ತಿರುತ್ತೆ. ಅದಕ್ಕೆ ಅವಳ ಪ್ರೀತಿನ ಹೇಳಿದೆ ಮೀನಾ ಖುಷಿಯಾಗಿರಲಿ ಅಂತ ಬಯಸಿ ಮನಸ್ಸಲ್ಲಿ ಇಷ್ಟಪಡ್ತಾ ಯಾವಾಗಲೂ ವಿಕ್ರಮ್ ಎಲ್ಲಿ ಹೋದ ಎಲ್ಲಿ ಬಂದ ಅನ್ನೋ ಮನಸ್ಥಿತಿಯಲ್ಲೇ ಇರ್ತಾಳೆ. ಆದರೆ ಎಲ್ಲೂ ತೋರಿಸ್ಕೊಳ್ಳಲ್ಲ. ಹೀಗೆ ಪ್ರಿನ್ಸಿಪಲ್ ಕತೆ ಹೇಳಬೇಕಾದ್ರೆ ಹಾಸ್ಪಿಟಲಲ್ಲಿ ಪ್ರಿನ್ಸಿಪಲ್ ಇದ್ದ ವಾರ್ಡಲ್ಲಿ ಡೋರಿಂದ ತಣ್ಣಗೆ ಗಾಳಿ ಬೀಸುತ್ತೆ. ಇದ್ರೂ ಅರ್ಥ ರಕ್ಷಾ ಬರ್ತಾ ಇದ್ದಾಳೆ ಅಂತ. ಪ್ರಿನ್ಸಿಪಲ್ ಡೋರ್ ಹತ್ರ ನೋಡ್ತಾನೆ. ರಕ್ಷಾ ಕೋಪದಲ್ಲಿ ಬಂದಿರ್ತಾಳೆ. ಪ್ರಿನ್ಸಿಪಲ್ ಅವಳನ್ನ ನೋಡಿದ ಮರುಕ್ಷಣ ಉಸಿರುಗಟ್ಟಿ ಅನುಷಾಗೆ ಕೈಯಿಂದ ಹಿಂದೆ ನೋಡು ಅಂತ ಸನ್ನೆ ಮಾಡ್ತಾ ಬರ್ಡೇ ದಿನಾನೇ ಸಾಯ್ತಾನೆ. ಅನುಷಾ ಡಾಕ್ಟರ್ ಡಾಕ್ಟರ್ ಅಂತ ಟೆನ್ಷನಲ್ಲಿ ವಾರ್ಡಿಂದ ಹೊರಗಡೆ ಬಂದು ಕಿರ್ಚ್ಕೋತಾಳೆ. ಅಲ್ಲೇ ಪಕ್ಕದ ವಾರ್ಡಲ್ಲಿದ್ದ ಡಾಕ್ಟರ್ ಬಂದು ನೋಡ್ತಾರೆ. ಹೀ ಈಸ್ ನೋ ಮೋರ್, ಸಾರಿ ಅಂತ ಹೇಳಿ ಹೊರಟುಬಿಡ್ತಾರೆ. ಅನುಷಾಗೆ ಕಣ್ಣಲ್ಲಿ ನೀರು, ಹೇಳಕ್ಕಾಗದೇ ಇರೋ ಅಷ್ಟು ಮನಸ್ಸಲ್ಲಿ ಗೊಂದಲ. ಯಾರನ್ನ ಕೇಳಿದ್ರೆ ರಕ್ಷಾ ಬಗ್ಗೆ ತಿಳಿಯುತ್ತೆ ಅನ್ನೋ ಟೆನ್ಷನಲ್ಲಿದ್ದಾಗ ಪಿಯಾನ್ ಸಡನ್ನಾಗಿ ನೆನಪಾಗ್ತಾನೆ. ಅಲ್ಲಿಂದ ಓಡೋಗಿ ಪಿಯಾನ್ನ ಕರ್ಕೊಂಡು ಬಂದು ಪ್ರಿನ್ಸಿಪಲ್ ತೀರೋಗಿರೋದನ್ನ ಹೇಳ್ತಾಳೆ. ಪಿಯಾನ್ ಮೊಬೈಲ್ ತಗೊಂಡು ವಿಕ್ರಮ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಪ್ರಿನ್ಸಿಪಲ್ ಸತ್ತಿರೋ ಬಗ್ಗೆ ವಿಷಯ ಮುಟ್ಟಿಸ್ತಾನೆ. ಮಾರನೇ ದಿನ ಪ್ರಿನ್ಸಿಪಲ್ ಮನೆ ಮುಂದೆ ಪ್ರಿನ್ಸಿಪಲ್ ಬಾಡಿನ ಆ್ಯಂಬುಲೆನ್ಸಲ್ಲಿ ತರ್ತಾರೆ. 13 ವರ್ಷದ ಹಿಂದೆ ವಿದೇಶದಲ್ಲಿ ಸೆಟಲ್ ಆಗಿರೋ ವಿಕ್ರಮ್ ತನ್ನ ತಂದೆನ ಕೊನೆ ಸಾರಿ ನೋಡೋಕ್ಕೆ ಮನೆಗೆ ಬರ್ತಾನೆ. ಪಿಯಾನ್ ಓಡೋಗಿ ವಿಕ್ರಮ್ ಸರ್, ನಿಮ್ಮ ತಂದೆ ಹೇಳಿದ ಮಾತು ಮೀರಿ ಇಂಡಿಯಾಗೆ ಬಂದಿದ್ದೀರಾ, ಏನಾದರೂ ಅನಾಹುತ ಆದರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ. ವಿಕ್ರಮ್ ಈ ಟೈಮಲ್ಲಿ ಅಪ್ಪನ್ನ ನೋಡಲೇಬೇಕು ನಾನು ಅಂತ ತುಂಬ ದುಃಖದಲ್ಲಿ ಹೇಳ್ತಾನೆ. ಸ್ಮಶಾನದಲ್ಲಿ ಪ್ರಿನ್ಸಿಪಲ್ನ ಕೊನೆ ಕಾರ್ಯನ ವಿಕ್ರಮ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಫೋಟೋ ಮುಂದೆ ಇದ್ದ ದೀಪದಿಂದ ವಿಕ್ರಮ್ ಪಂಚೆಗೆ ಬೆಂಕಿ ಹಚ್ಕೊಂಡು ಬೆಂಕಿಯಲ್ಲಿ ಅವನು ಸುಟ್ಟು ಹೋಗ್ತಾನೆ. ಪ್ರಿನ್ಸಿಪಲ್ ಚಿತೆನೂ ಸುಟ್ಟೋಗುತ್ತೆ. ಮೊದಲಿಂದ ಪ್ರಿನ್ಸಿಪಲ್ ಕೊನೆ ಕಾರ್ಯದ ತನಕ ಇದ್ದ ಅನುಷಾ ಇದನ್ನೆಲ್ಲ ನೋಡಿ ಭಯದಿಂದ ಹಾಸ್ಟೆಲ್ ಕಡೆ ಓಡಿ ಹೋಗಿ ರೂಮಲ್ಲಿ ಅಳ್ತಾ ಕೂತ್ಕೋತಾಳೆ. ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ತಲೆನೋವು ಬಂದಿರುತ್ತೆ ಅವಳಿಗೆ. ಸಡನ್ನಾಗಿ ಲೈಟ್ ಆನ್ ಆಗುತ್ತೆ. ಮುಂದೆ ನೋಡಿದ್ರೆ ರಕ್ಷಾ ಇರ್ತಾಳೆ. ಅನುಷಾ, ಯಾರು ನೀನು? ಯಾಕೆ ನಂಗೆ ಹೆಲ್ಪ್ ಮಾಡಿದೆ? ನಿನ್ನ ನೋಡಿದ್ರೆ ಭಯ ಆಗಬೇಕು ನನಗೆ, ಆದರೆ ಭಯ ಆಗ್ತಿಲ್ಲ. ಏನು ನಡೀತಾ ಇದೆ ಇಲ್ಲಿ? ಎಲ್ಲ ಹೇಳು ಅಂತ ಕೇಳ್ತಾಳೆ. ರಕ್ಷಾ ಅನುಷಾಗೆ ಏನು ಹೇಳಿರ್ಬೋದು? ರಕ್ಷಾ ಹೆಂಗೆ ಸತ್ಲು? ವಿದೇಶದಿಂದ ಬಂದ ವಿಕ್ರಮ್ ತನ್ನ ತಂದೆ ಜೊತೆನೇ ಯಾಕೆ ಸತ್ತ? ರಕ್ಷಾ ದೆವ್ವ ಅಂತ ಅನುಷಾಗೆ ಈಗಾಗಲೇ ಗೊತ್ತಾಗಿದೆ. ಈಗ ದೆವ್ವದ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾಳೆ ಅವಳು. ಏನು ಮಾತಾಡೋದ್ಲು ಗೊತ್ತಾಗಬೇಕಾ? ನೋಡಿ, ಫೈನಲ್ ಚಾಪ್ಟರ್, ದಿ ಕನ್ಕ್ಲೂಷನ್. ಅನುಷಾ, ರಕ್ಷಾ, ಮೀನಾ.